ನಗುಮೊಗದಿಂದ ಜಗವನ್ನು ನೋಡುತ್ತ ಮಂದಹಾಸದಲ್ಲಿ ಕುಳಿತಿಹ ದೇವ ಅಭಯ ಹಸ್ತವ ನೀಡಿ ಚೈತನ್ಯ ನೀಡುವ ಭವ್ಯ ಮೂರುತಿ ಹೇ ಗಣನಾಥ ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಓಂಕಾರ ನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಹೇ ಗಣಪ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹ್ಯಾಪಿ ಗೌರಿ ಗಣೇಶ ಹಬ್ಬ. ಆ್ಯಂಡ್ ನಾನು ಮೆಹಂದಿ ಹಾಕ್ಕೊಂಡಿದ್ದೀನಿ, ಹೆಂಗೆ ಹಾಕ್ಕೊಂಡಿದ್ದೀನಿ ಹೇಳಿ. ಆ್ಯಂಡ್ ಸದ್ಯಕ್ಕೆ ನಾನು ಸೀರೆ ಉಟ್ಕೊತೀನಿ, ಹೆಂಗೆ ಕಾಣಿಸ್ತಾ ಇದ್ದೀನಿ ಅದನ್ನೂ ಹೇಳಿ ಆಯಿತಾ. ಆಮೇಲೆ ಅಷ್ಟೇ, ಇವಾಗ ಮನೆಯಲ್ಲಿ ಪೂಜೆ ನಡೀತಾ ಇದೆ ಆ್ಯಂಡ್ ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ. ಆ್ಯಂಡ್ ಇವಾಗ ಟೆಂಪಲಿಗೆ ಹೋಗ್ತೀವಿ, ಟೆಂಪಲಲ್ಲಿ ಕೂಡ ಪೂಜೆ ಮಾಡ್ತೀವಿ ನಾವು. ಆಮೇಲೆ ಅದು ಹೆಂಗೆ ಅಂತ ನಾನು ನಿಮಗೆ ತೋರಿಸಿದ ವಿಷಯ ಏನು ಗೊತ್ತಾ, ನಾನು ಕೂಡ ಪುಟಾಣಿ ಗಣೇಶ ಮಾಡ್ತೀನಿ. ಇಟ್ಸ್ ಹ್ಯಾಂಡ್ ಮೇಡ್, ಕಂಪ್ಲೀಟ್ ಹ್ಯಾಂಡ್ ಮೇಡ್. ಮೊನ್ನೆ ಏನಕ್ಕೂ ಪಾಟ್ಸ್ ತೊಗೊಂಡು ಬಂದಿದ್ದೆ, ಸೊ ಆ ಪಾಟ್ಸ್ಗೆ ಮಣ್ಣು ಹಾಕಬೇಕಾಗಿತ್ತು. ಸೊ ಆವಾಗ ನಂಗೆ ಒಂದಿಷ್ಟು ಕ್ಲೇ ಮಣ್ಣು ಸಿಕ್ತು. ಆ ಕ್ಲೇ ಮಣ್ಣಲ್ಲಿ ಇವಾಗ ನಾನು ಗಣೇಶ ಮಾಡಿದ್ದೀನಿ. ಆ್ಯಂಡ್ ಆ ಗಣೇಶ ಹೆಂಗಾಗಿದೆ ತೋರಿಸ್ತೀನಿ. ಒಂದು ಸ್ವಲ್ಪ ಪೇಂಟ್ ಪೆಂಡಿಂಗ್ ಇದೆ, ಅದನ್ನ ತೋರಿಸ್ತೀನಿ ಆಯಿತಾ. ಮತ್ತು ನಾವು ಗೌರಿ ಹಬ್ಬ ಮಾಡಲಿಲ್ಲ. ಯಾಕೆ ನಾವು ಗೌರಿ ಹಬ್ಬ ಮಾಡಲಿಲ್ಲ ಅಂದರೆ, ನನ್ನ ತಮ್ಮ ಹಾಸ್ಪಿಟಲಲ್ಲಿ ಅವ್ನು ಅಡ್ಮಿಟ್ ಆಗಿದ್ದ. ಅವ್ನು ಬಂದಿದ್ದೆ ಭಾನುವಾರ ಬಂದ, ಅಂದರೆ ಅವನು ಹಾಸ್ಟೆಲಲ್ಲಿ ಇರೋದಲ್ವ. ಸೊ ಭಾನುವಾರ ಬಂದು ಅವ್ನು ಫುಲ್ ಜ್ವರ. ಅವತ್ತೊಂದು ಮನೆಯಲ್ಲೇ ಇಲ್ಲ, ಲೈಕ್ ಮಲ್ಲಿಗೆ ಇದ್ದ ಫುಲ್ಲು. ಸೋಮವಾರ ನಾವೇ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ವಿ. ನಿನ್ನೆ ಮಂಗಳವಾರ ಸಂಜೆ ಅಂದರೆ ನೈಟ್ ಬಂದ ಅವನು. ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ವಿ. ಫುಲ್ ಜ್ವರ ಆಗಿಬಿಟ್ಟಿತ್ತು ಅವನಿಗೆ, ಹೈ ಫೀವರ್ ಆಗಿಬಿಟ್ಟಿತ್ತು. ಸೊ ಫುಲ್ ಬೇಜಾರಾಗುತ್ತೆ, ಅವನು ಇರಲಾರ್ದಿರೋ ಹಾಸ್ಟೆಲಿಂದ ಬರ್ತಾನೆ. ಆ್ಯಂಡ್ ಈ ಥರ ಆದಾಗ ತುಂಬ ಬೇಜಾರಾಗುತ್ತೆ ಅಫ್ಕೋರ್ಸ್. ಆ್ಯಂಡ್ ಅಷ್ಟೇ, ಇವಾಗ ನಾವು ಗೌರಿ ಹಬ್ಬ ಮಾಡಲಿಲ್ಲ, ಸೊ ಜಸ್ಟ್ ಗಣೇಶ ಹಬ್ಬ ಮಾಡ್ತಿದ್ದೀವಿ. ನಾನು ಗೌರಿ ಹಬ್ಬಕ್ಕೆ ನಮ್ಮ ಮನೇಲಿ ಒಬ್ಬಟ್ಟೆಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಏನೂ ಮಾಡೋಕ್ಕಾಗಲಿಲ್ಲ ನಮ್ಮ ಮನೇಲಿ. ಲಿಟ್ರಲಿ ನಾನು ನಿನ್ನೆ ಕಾಲೇಜೆಲ್ಲ ರಜೆ ಹಾಕಿಬಿಟ್ಟು ಫುಲ್ ನಾನು ಹಾಸ್ಪಿಟಲಲ್ಲೇ ಇದ್ದೆ. ಆ್ಯಂಡ್ ಇಲ್ಲಿ ಅಪ್ಪ ಅಮ್ಮ ಮನೆ ಹತ್ರ ಎಲ್ಲ ನೋಡ್ಕೋತಾಯಿದ್ರು. ಸೊ ಕಂಪ್ಲೀಟ್ ಡಿಸಾಸ್ಟರ್ ಆಗಿತ್ತು ಗೌರಿ ಹಬ್ಬ. ಆ್ಯಂಡ್ ಹೋಪ್ಫುಲಿ ಗಣೇಶ ಹಬ್ಬ ಚೆನ್ನಾಗಾಗಲಿ ಅಂತ ಬೇಡ್ಕೊತಾ ನಿಮಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಾಯ್. ಇವಾಗ ಟೆಂಪಲಿಗೆ ಹೋಗೋಣ, ನಾನು ಟೆಂಪಲಿಗೆ ತೋರಿಸ್ತೀನಿ. ಆ್ಯಂಡ್ ನಾನು ಇವಾಗ ಈ ಸೀರೆ ಉಟ್ಕೊಂಡು ನಾನು ಹೋಗ್ಬೇಕು, ಗಾಡಿ ಓಡಿಸ್ಕೊಂಡು ಹೋಗ್ಬೇಕು ನಾನು ಇವಾಗ. ಆ್ಯಂಡ್ ನಾನು ಹಿಂಗೆ ಕಾಣಿಸ್ತಾ ಇದ್ದೀನಿ ಇಲ್ಲಿ ಬಂದಿದ್ದಾರೆ ನೋಡಿ ನಮ್ಮ ಹೀರೋ ಪೇಷಂಟ್ ಹೀರೋ. ಹೌದು, ಸಾಹೇಬ್ರು ಒಂದಿನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ವಾಪಸ್ ಬಂದಿರೋದು ಮನೆಗೆ ಹಬ್ಬ ಮಾಡೋಕ್ಕೆ. ಆ್ಯಂಡ್ ಅವನ ಕೈಲೇ ಪೂಜೆ ಮಾಡಿಸ್ಬೇಕು ಅಂತ ಅಮ್ಮ ಪೂಜೆ ಮಾಡಿಸ್ತಿದ್ರು. ಆ್ಯಂಡ್ ಅವನಿಗೇನೂ ಗೊತ್ತಿರಲಿಲ್ಲ ಪಾಪ. ಅಮ್ಮ ಎಲ್ಲ ಗೈಡ್ ಮಾಡ್ತಿದ್ರು, ಅವನಿಗೆ ಹೆಲ್ಪ್ ಮಾಡ್ತಿದ್ರು. ಅದು ತೊಗೊಂಡು ಅದು ಮಾಡು, ಇದು ತೊಗೊಂಡು ಇದು ಮಾಡು ಅಂತೆಲ್ಲ ಹೇಳ್ಕೊಡ್ತಿದ್ರು. ಆ್ಯಂಡ್ ಅವನ ಅಕಾರ್ಡಿಂಗ್ ಹಾಗೆ ಮಾಡಿ ಪೂಜೆ ಮುಗಿಸ್ದ ಮನೆಯಲ್ಲಿ. ಆ್ಯಂಡ್ ಪೂಜೆ ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ಅದೊಂಥರ ಹಬ್ಬ ಬಂದರೆ ಆ ವೈಬ್ಸೇ ಸಖತ್ತಾಗಿರುತ್ತೆ ಮನೆಯಲ್ಲಿ. ಎಲ್ಲ ಒಂಥರ ಗುಡ್ ವೈಬ್ಸ್. ಅದು ಎಕ್ಸ್ಪ್ರೆಸ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ, ಅಷ್ಟು ಪೀಸ್ಫುಲ್ ಕಾಮಾಗಿರುತ್ತೆ. ಎಲ್ಲರೂ ಬೆಳಗ್ಗೆನೇ ಇದ್ದು ರೆಡಿಯಾಗಿ ಎಲ್ಲ ದೇವರಿಗೆಲ್ಲ ರೆಡಿ ಮಾಡಿಕೊಂಡು. ಬಟ್ ಅದೇ ಹೇಳ್ದಂಗೆ ಈ ಸತಿ ಹಬ್ಬ ಸ್ವಲ್ಪ ಡಿಸಾಸ್ಟರ್ ಆಗಿತ್ತು. ಆ್ಯಂಡ್ ಸ್ಟಿಲ್ ಪಾಪ ಅಮ್ಮ ಎಲ್ಲ ಮ್ಯಾನೇಜ್ ಮಾಡಿದ್ರು. ಆ್ಯಂಡ್ ಈ ಸತಿ ನಾನು ಏನೂ ಹೆಲ್ಪ್ ಕೂಡ ಮಾಡೋಕ್ಕಾಗಲಿಲ್ಲ. ನನಗೆ ಗೊತ್ತಿಲ್ಲ ಯಾಕೆ ಅಂತ. ಐ ವಾಸ್ ವೆರಿ ವೀಕ್. ನಮ್ಮ ಮನೇಲಿ ಯಾರಾದರೂ ಸುಮ್ಮನೆ ವೀಕ್ ಆಗಿಬಿಟ್ರೆ ನನಗೆಲ್ಲ ತಲೆ ಕೆಟ್ಟು ಕೆರೆಡ್ದೋಗ್ಬಿಡುತ್ತೆ. ಸೊ ಯಾರೂ ಆ ಥರ ವೀಕಾಗಿರಬಾರ್ದು, ಎಲ್ಲರೂ ಚೆನ್ನಾಗಿರಬೇಕು. ಆ್ಯಂಡ್ ನಾನು ಚೆನ್ನಾಗಿರಬೇಕು, ಆ ಥರ ಇರಬೇಕು ನನಗೆ. ಬಟ್ ಅವನಿಗೆ ಆ ಥರ ಆಗಿದ್ದರಿಂದ ನಾನು ತುಂಬಾ ಡಿಸ್ಟರ್ಬ್ ಆಗಿದ್ದೆ. ಆ್ಯಂಡ್ ಐ ವಾಸ್ ಓಕೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಸರೋಯ್ತು. ಆ್ಯಂಡ್ ಅವನು ಸರೋದ್ಮೇಲೆ ಇನ್ನೂ ಚೆನ್ನಾಗಿ ಅನ್ನಿಸ್ತು ಎಲ್ಲನೂ. ಆ್ಯಂಡ್ ನಾವು ಹಬ್ಬ ಚೆನ್ನಾಗಿ ಮಾಡಿದ್ವಿ. ನಾವು ಇವಾಗ ಟೆಂಪಲಿಗೆ ಬಂದ್ವಿ. ಆ್ಯಂಡ್ ಎಸ್, ಈಗ ಅಮ್ಮ ಪೂಜೆ ಮಾಡ್ತಾರೆ. ಆ್ಯಂಡ್ ಅಮ್ಮ ಹೆಂಗೆ ಪೂಜೆ ಮಾಡ್ತಾರೆ ಎಲ್ಲನೂ ತೋರಿಸ್ತೀನಿ ನಿಮಗೆ. ಆ್ಯಸ್ ಯೂಶ್ವಲ್ ನಾವು ಹೋಗೋದು ಯಾವಾಗೂ ನರಸಿಂಹಸ್ವಾಮಿ ದೇವಸ್ಥಾನ. ಅದು ಜಗನಿ ಡಬಲ್ ರೋಡ್ ಸೈಡಲ್ಲೆಲ್ಲ ಬರುತ್ತೆ. ನಂಗೆ ಅಷ್ಟೆಲ್ಲ ಅಡ್ರೆಸ್ ಹೇಳೋಕ್ಕೆ ಬರೋಲ್ಲ. ಬಟ್ ಅಲ್ಲೇ ಹೋಗೋದು ನಾವು. ಪ್ರತಿ ವರ್ಷವೂ ಅಲ್ಲೇ ಪೂಜೆ ಮಾಡೋದು. ಯಾಕಂದರೆ ಅಲ್ಲಿ ನಾಗರಕಲ್ಲಿದೆ ಮತ್ತು
ಅದು ಹುತ್ತ ಕೂಡ ಎಲ್ಲ ಇದೆ. ಫಸ್ಟ್ ನ್ಯಾಚುರಲ್ ಹುತ್ತ ಎಲ್ಲ ಇತ್ತಂತೆ, ಬಟ್ ಆಮೇಲೆ ಏನೋ ಹೊಡೆದಾಕ್ಬಿಟ್ರಂತೆ. ಬಟ್ ಆರ್ಟಿಫಿಷಿಯಲ್ ಹುತ್ತ ಎಲ್ಲ ಇದೆ ಅಲ್ಲಿ. ಆ್ಯಂಡ್ ಹೋಗಿ ಪೂಜೆ ಮಾಡ್ಕೊಂಡು ಬರ್ಬೋದು. ಆ್ಯಂಡ್ ತುಂಬ ಪೀಸ್ಫುಲ್ಲಾಗಿರ್ತಾರೆ. ಆ್ಯಂಡ್ ಎಷ್ಟೊಂದು ಜನ ಕೂಡ ಬರ್ತಾರೆ ಅಲ್ಲಿ ಕಾಯಿ ಹೊಡಿಯೋಕ್ಕೆಲ್ಲ. ಆ್ಯಂಡ್ ನಾವೂ ಅಲ್ಲೇ ಹೋಗಿ ಕಾಯಿ ಹೊಡ್ಕೊಬರೋದು. ಆ್ಯಂಡ್ ಎವ್ರಿ ಇಯರ್ ನಮ್ಗೆ ಯಾರೋ ಒಬ್ಬರು ಸಿಗ್ತಾರೆ ಆ ಟೆಂಪಲಲ್ಲಿ. ಬಿಕಾಸ್ ನಾವು ಲೋಕಲಲ್ಲಿ ಇರೋದ್ರಿಂದ ಲೋಕಲ್ ಪೀಪಲ್, ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನನ್ನ ಸ್ಕೂಲ್ ಸೀನಿಯರ್ಸ್ ಕೂಡ ನಂಗೆ ಎಷ್ಟೊಂದು ಸತಿ ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ. ಆ್ಯಂಡ್ ಈ ಸತಿ ನಮ್ಮ ರಿಲೇಟಿವ್ಸೇ ಸಿಕ್ಕಿದ್ರು ನಮಗೆ ಟೆಂಪಲಲ್ಲಿ. ಆ್ಯಂಡ್ ಅಮ್ಮ ಎಲ್ಲ ಪೂಜೆ ಮಾಡಿದರು. ಆ್ಯಂಡ್ ನಾನು ನನ್ನ ತಮ್ಮ ಇಬ್ಬರು ಸುಮ್ಮನೆ ಸೈಡಲ್ಲಿ ನಿಂತ್ಕೊಂಡಿರೋದಷ್ಟೇ. ಅಮ್ಮ ಮಾಡಿದರೆ ಅದು ಮಾಡು ಇದು ಮಾಡು ಅಂದರೆ ನಾವು ಅದು ಇದು ಮಾಡ್ತೀವಿ ಅಷ್ಟು ಸೈಲೆಂಟಾಗಿರುತ್ತೆ. ಆ್ಯಂಡ್ ಅಮ್ಮ ಎಲ್ಲ ಮುಗಿಸಿ ಕೊಡ್ತಾರೆ. ಆ್ಯಂಡ್ ಇಲ್ಲಿ ನನ್ನ ತಮ್ಮನಿಗೆ ಅದು ಕುಂಕುಮ ಹಚ್ತಾ ಇದ್ದಾರೆ, ನಾಗದೇವತೆದು. ಆ್ಯಂಡ್ ಇಲ್ಲಿ ನಮ್ಮ ಇದೇನೋ ಮಾಂಗಲ್ಯ ಸರಕ್ಕೆ ಅದೇನೋ ಕಟ್ಕೋತಾರೆ. ಓಕೆನಾ, ನಂಗೆ ಅದಷ್ಟೆಲ್ಲ ಗೊತ್ತಿಲ್ಲ. ಆ್ಯಂಡ್ ನೆಕ್ಸ್ಟ್ ನಾವು ಬಂದಿದ್ದಿಲ್ಲಿ ಹುತ್ತಕ್ಕೆ ಪೂಜೆ ಮಾಡೋಕ್ಕೆ. ಆ್ಯಂಡ್ ಅದಕ್ಕೆ ಎಷ್ಟು ಹೊತ್ತು ಕ್ಯೂ ಇತ್ತು, ಏನಿಲ್ಲ ಅಂದರೂ ನಾವು ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀವಿ. ಅದಕ್ಕಿಂತ ಜಾಸ್ತಿನೇ ವೆಯ್ಟ್ ಮಾಡಿದ್ದೀವಿ. ಆ್ಯಂಡ್ ಅಲ್ಲೆಲ್ಲ ಪೂಜೆ ಮಾಡಿ ಅಲ್ಲಿ ನಾಗರಕಲ್ಲಿಗೆ ಹಾಲನ್ನ ಎರೆದು ಬಂದ್ವಿ. ಆ್ಯಂಡ್ ಇಲ್ಲಿ ಅದೇ ಕಣ್ಣಿಗಿಡ್ತಾರಲ್ವ, ಹುಡುಗಿರಿಗಾದರೆ ಲೆಫ್ಟ್ ಏನೋ ಇಡ್ತಾರೆ, ಬಾಯ್ಸಿಗಾದರೆ ರೈಟ್ ಸೈಡ್ ಇಡ್ತಾರಲ್ವ, ಆ ಥರ. ಆ್ಯಂಡ್ ಅಲ್ಲೇ ಟೆಂಪಲ್ ಕೂಡ ಇತ್ತಲ್ವ. ಸೊ ನಾವು ಅಲ್ಲಿ ಟೆಂಪಲಿಗೆ ವಿಸಿಟ್ ಮಾಡಿದ್ವಿ, ಗಣೇಶ ಟೆಂಪಲ್ಗೆ, ನರಸಿಂಹಸ್ವಾಮಿ ಟೆಂಪಲಿಗೆ. ನರಸಿಂಹಸ್ವಾಮಿ ಟೆಂಪಲ್ ಅದು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅದಾದಮೇಲೆ ನನ್ನ ಕನಸಲ್ಲೆಲ್ಲ ನರಸಿಂಹಸ್ವಾಮಿ ಬಂದುಬಿಟ್ಟಿತ್ತು ಟೆಂಪಲಿಂದ ಬಂದಮೇಲೆ. ಅದೆಲ್ಲ ಆದಮೇಲೆ ಹೋಗೋವಾಗ ಈ ಥರ ನೀರು ಹಾಕ್ತಾರೆ ನಮ್ಮ ಮನೇಲಿ, ಅಂದೇನೋ ಮುಗೀತು ಅಂತ ಹೇಳೋಕ್ಕೆ. ಆ್ಯಂಡ್ ಇಲ್ಲಿ ದಾರ ಕಟ್ಕೋತಾರದು. ಆ್ಯಂಡ್ ಟೆಂಪಲ್ ಎಲ್ಲ ಆಯ್ತೀಗ. ಸೊ ವಾಪಸ್ ಮನೆಗೆ ಹೋಗೋದು. ಆ್ಯಂಡ್ ಹೋಗಿ ಉಪ್ಪಿಟ್ಟು ತಿನ್ನೋದು. ಉಪ್ಪಿಟ್ಟು ಮಾಡ್ತಾರೆ ಮನೆಯಲ್ಲಿ. ಸೊ ಬ್ರೇಕ್ಫಾಸ್ಟ್ ಉಪ್ಪಿಟ್ಟಿರುತ್ತೆ. ಸೊ ನೋ ರೈಸ್ ಅಲ್ವಾ ಇವತ್ತು, ರೈಸ್ ಏನು ಮಾಡಲ್ಲ ನಾವು. ಆ್ಯಂಡ್ ಇವಾಗ ಹೋಗೋಣ. ಟೆಂಪಲ್ದೆಲ್ಲ ಇದು ಸಕ್ಕತ್ ಅಕ್ವರ್ಡ್ ಫೀಲ್ ಆಗ್ತಿತ್ತು ನನಗೆ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕೆ. ಎಲ್ಲರೂ ನನ್ನ ನೋಡ್ತಾಯಿದ್ರು, ಏನು ಇವಳು ಹಿಂಗೆ ವೀಡಿಯೋ ಮಾಡ್ಕೋತಾಳ ಅಂತ. ಬಟ್ ಸ್ಟಿಲ್ ಹ್ಯಾವ್ ಮೇಡ್ ಇಟ್ ಸಮಥಿಂಗ್. ಏನೋ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ತೋರಿಸ್ತೀನಿ ನಿಮಗೂ ಏನೋ ಅಂತ, ಅದೆಲ್ಲ ಹಾಕ್ತೀನಿ ನಾನು. ಸದ್ಯಕ್ಕೆ ಮನೆಗೆ ಹೋಗೋಣ, ಬನ್ನಿ ಹೋಗೋಣ. ಇವಾಗ ಕೋಸಂಬರಿ ಮಾಡೋಣ ಬ್ರೇಕ್ಫಾಸ್ಟ್ಗೆ. ಬ್ರೇಕ್ಫಾಸ್ಟ್ಗಲ್ಲ, ಸೈಡ್ಗೆ. ನಮ್ಮಮ್ಮ ನೋಡಿ ಹಿಂಗೆ ಹಾಕ್ಕೊಂಡವ್ರೆ. ಒಳಗಡೆ ಸೀರೆ, ಮೇಲೆಗಡೆ ಅಡುಗೆ ಮಾಡುವಾಗ ಗಲೀಜಾಗುತ್ತೆ ಅಂತ ನೈಟಿ ಹಾಕ್ಕೊಂಡು ಮಾಡ್ತಾಯಿದ್ದಾರೆ. ಸೊ ನಾವು ಮಾಡೋಣ, ಕೋಸಂಬರಿ ಮಾಡ್ತೀವಿ, ನಮ್ಮಮ್ಮ ಉಪ್ಪಿಟ್ಟು ಮಾಡ್ತಾರೆ. ಸೊ ಲೆಟ್ಸ್ ಸ್ಟಾರ್ಟ್. ನಾನೇ ಕೊಟ್ಬಿಡ್ಬಲ್ಲ. ಓಕೆ, ವೀಡಿಯೋ ಮಾಡ್ತೀನಿ ನಾನು. ನೀವೇನಾದರೂ ನನ್ನ ಕೇಳಿದ್ರೆ, ಯಾಕೆ ನೀನು ಯಾವಾಗೂ ಸೀರೆ ಉಟ್ಕೋತೀಯ? ಐ ಲವ್ ಬೀಯಿಂಗ್ ವುಮೆನ್, ಎಂಜಾಯ್ ಇಟ್ ಟು ದ ಕೋರ್. ಆ್ಯಂಡ್ ಅಷ್ಟೇ ನನ್ನ ಸೀರೆ, ನಂಗೆ ಅದಕ್ಕೆ ಸ್ಯಾರೀಸ್ ಇಷ್ಟ. ವೆಲ್ಕಮ್ ಬ್ಯಾಕ್. ಇವಾಗ ಸಂಜೆ 4 ಗಂಟೆ ಆಗಿದೆ ಟೈಮು. ಆ್ಯಂಡ್ ಇವಾಗ ಒಂದಷ್ಟು ಥರ ಕಡುಬುಗಳು ಮಾಡ್ತಿದ್ದಾರೆ ನಮ್ಮಮ್ಮ, ತೋರಿಸ್ತೀನಿ ಇಲ್ಲಿ. ಆ್ಯಂಡ್ ಇದಿಷ್ಟು ಕಡುಬು ನಮ್ಮಮ್ಮನೇ ಮಾಡಿರೋದು. ಎಲ್ಲ ಇಟ್ಕೊಂಡು ಕೂತಿದ್ದಾರೆ ಕೆಳಗಡೆ. ಇಲ್ಲಿ ಆಲ್ರೆಡಿ ಖಾರದ ಉಂಡೆ ರೆಡಿಯಾಗಿದೆ. ಆ್ಯಂಡ್ ಅನದರ್ ಸೆಟ್ ಆಫ್ ಬ್ಯಾಚಸ್ ರೆಡಿ ಆಗೋಕ್ಕೆ ಹೊರಟಿದೆ. ಆ್ಯಂಡ್ ಇದನ್ನ ಆ್ಯಕ್ಚುಲಿ ನಾವು ಸ್ವೀಟ್ದೆಲ್ಲ ಏನು ಸ್ಟೀಮ್ ಮಾಡಲ್ಲ. ಸೊ ಜಸ್ಟ್ ಖಾರದ ಮಾತ್ರನೇ ಸ್ಟೀಮ್ ಮಾಡ್ತೀವಿ. 120 to 30 ಮಿನಿಟ್ಸ್ ಮಾಡ್ತೀವಿ ಅರೌಂಡ್. ಆ್ಯಂಡ್ ಇದಕ್ಕೆಲ್ಲ ರೆಸಿಪಿ ನಾನು ತೋರಿಸಲ್ಲ. ಇವಾಗ ಇದನ್ನ ಟೇಸ್ಟ್ ಮಾಡುವಂತಹ ಸಮಯ. ಹೆಂಗಿದೆ ಅಂತ ಟೇಸ್ಟ್ ಮಾಡೋಣ. ಯಾಕಂದರೆ ನಮ್ಮ ಮನೇಲಿ ಸಕ್ಕ ಡಿಲಿಷಿಯಸ್ ಆಗಿರುತ್ತೆ. ನಾವು ಹಬ್ಬ ಬಿಟ್ಟು ಬೇರೆ ದಿನ ಕೂಡ ಮಾಡ್ಕೊಂಡು ತಿನ್ನೋಷ್ಟು ಚೆನ್ನಾಗಿರುತ್ತೆ ಇದು. ನಾವು ಮಾಡ್ಕೊಂಡು ತಿಂತೀವಿ. ಆ್ಯಂಡ್ ಇಟ್ ಈಸ್ ವೆರಿ ಹೈ ಪ್ರೋಟೀನ್ ಲಡ್ಡು ಥರ ನಮಗೆ. ಬಿಕಾಸ್ ಎಲ್ಲ ಥರ ಬೇಳೆಗಳು ಆ್ಯಡ್ ಮಾಡಿರ್ತೀವಿ, ಸೊಪ್ಪುಗಳು ಆ್ಯಡ್ ಮಾಡಿರ್ತೀವಿ. ಆ್ಯಂಡ್ ಚಕ್ಕೆ, ಲವಂಗ ಎಲ್ಲ ಸಕ್ಕ ಡಿಲಿಷಿಯಸ್ ಆಗಿರುತ್ತೆ. ನಾವು 1 ಸ್ಪೂನ್ ಎಣ್ಣೆ ಕೂಡ ಯೂಸ್ ಮಾಡಲ್ಲ. ಸಕ್ಕತ್ ಹೆಲ್ದಿ ಇಟ್ ಪ್ರೋಟೀನಿಷಿಯಸ್ ಉಂಡೆ ಹಾರ್ ಲಡ್ಡು. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ, ಇಲ್ಲಾಂದರೆ ತುಪ್ಪ ಬಿಟ್ಟು ಜಸ್ಟ್ ಕರ್ಡಲ್ಲಿ ಅದ್ಕೊಂಡು ತಿಂದ್ರೂ ಎಷ್ಟು ಚೆನ್ನಾಗಿರೋದು. ಗಣೇಶಗೆ ಪೂಜೆ ಮಾಡೋಣ ಅಂತ ಅದಕ್ಕೆಲ್ಲ ಡೆಕೋರೇಷನ್ ಮಾಡಿಕೊಂಡು ನೀಟಾಗಿ ಅದಕ್ಕೆ ಕುಟ್ಟಿಯಾಗಿ ಪೂಜೆ ಮಾಡಿ ಆಮೇಲೆ ಗಣೇಶ ನೋಡೋಕ್ಕೆ ಹೋಗೋಣ. ನಮ್ಮನೇಲಿ ಗಣೇಶ ಅಂತ ಹೇಳಿದ್ನಲ್ಲ, ಅಲ್ಲಿ ಶೋಯು ನಿಮಗೆ ನಮ್ಮನೇಲಿ ಗಣೇಶ ಹೆಂಗಿದೆ ಅಂತ ನೋಡಿ. ಇಲ್ಲಿ ಬುಜ್ಜಿ ಗಣಪ, ಅದನ್ನ ನಾನೇ ಮಾಡಿದ್ದು. ನಾನು ನನ್ನ ತಮ್ಮ ಇಬ್ಬರು ಸೇರ್ಕೊಂಡು ಮಾಡಿದ್ವಿ. ಆ್ಯಂಡ್ ಪೇಂಟಿಂಗ್ ಎಲ್ಲ ನಾನೇ ಮಾಡಿದ್ದು. ಆ್ಯಂಡ್ ಹೆಂಗಿದೆ ಹೇಳಿ ನಮ್ಮ ಮನೆಯ ಬುಜ್ಜಿ ಗಣಪ. ಒಂದು ಪಕ್ಕದಲ್ಲಿ ಒಂದು ಕ್ಯೂಟ್ ಇಲಿ ಇದೆ. ಆ್ಯಂಡ್ ಅಷ್ಟೇ ಇವಾಗ ಸದ್ಯಕ್ಕೆ. ಸೊ ಬುಜ್ಜಿ ಗಣಪಗೆ ಪೂಜೆ ಮಾಡಿ ಆ್ಯಂಡ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದೀನಿ. ಆ್ಯಂಡ್ ಏನೇನು ಹಾಕಿದ್ದೀನಿ ನಾನು ಎಲ್ಲನೂ ತೋರಿಸ್ತೀನಿ ನಿಮಗೆ. ಸೊ
गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्मसदाराध्य गुरुपुत्रपरितात्रे गुरुपाखण्डखण्डकाय गीतसाराय गीततत्त्वाय गीतगोत्राय धीमहि गूढगुल्फाय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि. ಬುಜ್ಜಿ ಗಣಪದು ಪೂಜೆ ಆಗಿದೆ ಆ್ಯಂಡ್ ನಮ್ಮ ಗಣಪ ಹೆಂಗಿದ್ದಾನೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಎಲ್ಲ ಹೇಳಿ ಆಯಿತಾ. ಸದ್ಯಕ್ಕೆ ಇವಾಗ ಹೋಗಿ ನೋಡ್ಕೊಂಡು ಬರೋಣ ಯಾರ್ಯಾರು ಗಣೇಶ ಕೂಲ್ಸಿದ್ದಾರೆ, ಯಾರ್ಯಾರು ಗಣೇಶನ ಹೆಂಗೆ ಕೂಲ್ಸಿದ್ದಾರೆ ಎಲ್ಲನೂ ಹೋಗಿ ನೋಡಿಕೊಂಡು ಬರೋಣ. ಸದ್ಯಕ್ಕೆ ಹೋಗೋಣ, ಬನ್ನಿ ಬನ್ನಿ ಬನ್ನಿ. ನಾವು ಟೆಂಪಲಿಗೆ ಬಂದ್ರಿ. ಈಗ ಟೈಮ್ 9 o'clock. ऋषभ, ओए ऋषभ, ऋषभ ಯಾರದು ಯಾರದು ಏನು ಗೊತ್ತಾ, ಇವತ್ತು ಯಾವ ಡೇ ಇವತ್ತು ಥರ್ಸ್ಡೇ ಆ್ಯಂಡ್ ವೆಡ್ನೆಸ್ಡೇ ಹಬ್ಬ ಇದ್ದಿದ್ದಲ್ವಾ. ನಾನು ಇವತ್ತು ಕಾಲೇಜಿಗೆ ಬಂದಿದ್ದೀನಿ ಆ್ಯಂಡ್ ನಮ್ಮ ಕಾಲೇಜಲ್ಲಿ ಕೂಡ ಗಣೇಶನ ಕೂಲ್ಸಿದ್ದಾರೆ ಆ್ಯಂಡ್ ಇವಾಗ ಏನೋ ಮಾಡೋಕ್ಕೆ ಕರ್ಕೊಂಬಂದಿದ್ದಾರೆ. ಸೊ ಫನ್ನಾಗಿರುತ್ತೆ. ಐ ಥಾಟ್ ಲೆಟ್ ಮೀ ಕ್ಯಾಪ್ಚರ್ ದಿಸ್ ಆ್ಯಂಡ್ ನಾನು ನಿಮಗೆ ತೋರಿಸ್ತೀನಿ ಪೂಜೆ ಹಾಕೋದನ್ನ ಕೂಡ. ಹಾಂ ಸರ್, ತೋರಿಸಿ ಇಲ್ಲಿ ಗೊತ್ತಾ. ಏನು ಇವಾಗ ನಮ್ಮ ಕಾಲೇಜಲ್ಲಿ ಏನೋ ಮೆಂತ್ಯ ಬಾತ್ ಮಾಡ್ತಾ ಇದ್ದಾರಂತೆ. ಏನಕ್ಕೆ ಅಂದರೆ ಒಳ್ಳೆ ಗಣೇಶ ಕೂರಿಸಿದ್ರಲ್ಲ, ಸೊ ಅದಕ್ಕೇನೆ ಪ್ರಸಾದಕ್ಕೋಸ್ಕರ ಲೈಕ್ 2 o'clock ಎಲ್ಲರಿಗೂ ಪ್ರಸಾದ ಕೊಡ್ತಾರಂತೆ. ಇವಾಗ ನಾವು ಚಿತ್ರಾನ್ನ ಪ್ರಸಾದ ತಿನ್ಕೊಂಡು ಬಂದ್ವಿ. ಇವತ್ತು ಥರ್ಸ್ಡೇ ಅಲ್ವಾ, ಸೊ ಸಾಯಿಬಾಬಾದು ಪ್ರಸಾದ ಎವ್ರಿ ವೀಕ್ ಕೊಡ್ತಾರೆ ನಮ್ಮ ಕಾಲೇಜಲ್ಲಿ. ಆ್ಯಂಡ್ ಏನಂದರೆ ಇವಾಗ ಎಲ್ಲರೂ ತರಕಾರಿ ಹಚ್ತಾ ಇದ್ದೀವಿ. ಯಾರ್ಯಾರು ತರಕಾರಿ ಹಚ್ತಾ ಇದ್ದಾರೆ, ಯಾರ್ಯಾರು ಏನೇನು ತರಕಾರಿ ಹಚ್ತಾ ಇದ್ದಾರೆ ಎಲ್ಲನೂ ತೋರಿಸ್ತೀನಿ. ಸ್ಪೆಷಲ್ ಪೀಪಲ್ ಎಲ್ಲ ತರಕಾರಿ ಹಚ್ತಾ ಇದ್ದಾರೆ, ಯಾರ್ಯಾರು ಅಂತ ತೋರಿಸ್ತೀನಿ. ಹಂಸ ಟೊಮೆಟೊ ಹಿಡ್ಕೊಂಡು ಕೂತವಳೆ. ಇಲ್ಲಿ ಭಾರ್ಗವಿ, ಭಾಗ್ಯ ಮತ್ತು ದೀಕ್ಷಾ ಇವ್ರು 3 ಬಟಾಣಿ ಬಿಡಿಸ್ತಾ ಇದ್ದಾರೆ. ಓಕೆನಾ, ಇದು ಯಾವುದೋ ಮೆಕ್ಯಾನಿಕಲ್ ಲ್ಯಾಬ್ ಬೇಸಿಕಲಿ. ಲ್ಯಾಬಲ್ಲಿ ಇಲ್ಲಿ ನೋಡಿ, ಇಲ್ಲಿ ಗಗನ ಸೊಪ್ಪು ಬಿಡ್ಸಕ್ಕೆ ಕೂತಿದ್ದಾಳೆ. ಇಷ್ಟು ಮೆಂತ್ಯ ಸೊಪ್ಪಿದೆ ಅಲ್ಲಿ. ಅವಳಿಗೆ ಏನೂ ಬರೋಲ್ಲ, ಇವಳಿಗೆ ಏನೂ ಬರೋಲ್ಲ, ಇವರಿಬ್ಬರಿಗೆ ಏನೂ ಬರೋಲ್ಲ. ಸೊ ಇಬ್ಬರೂ ಹಸಿಮೆಣ್ಸಿನ್ಕಾಯಿ, ಇವ್ರು ಎಷ್ಟು ಜನನೂ ಹಸಿಮೆಣ್ಸಿನ್ಕಾಯಿ ತೊಟ್ಟು ಬಿಡಿಸ್ತಾ ಇದ್ದಾರೆ. ಆ್ಯಂಡ್ ಇವಾಗ ಎಲ್ಲರೂ ಮೆಂತ್ಯ ಸೊಪ್ಪನ್ನ ಬಿಡಿಸ್ತಾ ಇದ್ದೀವಿ. ಯಾರ್ಯಾರು ಬಿಡಿಸ್ತಾವ್ರೆ ತೋರಿಸ್ತೀನಿ ರೀ. ನಾನೇ ಪರವಾಗಿಲ್ಲ, ನಾನು ಬಂದು 5 ನಿಮಿಷ ಆಯಿತು, ಇಷ್ಟು ಬಿಡಿಸಿದ್ದೀನಿ. ಇದು ನಾನು ಬಿಡಿಸಿರೋದು. ಇದು ಇವರಿಬ್ಬರು, ಕೀರ್ತನ ಆ್ಯಂಡ್ ಭಾರ್ಗವಿ ಆ್ಯಂಡ್ ಅಲ್ಲಿ ಹಂಸ ಮೇಡಮ್ ಅವ್ರು ನೋಡಿ.
ಅವಳು ಅರ್ಧ ಗಂಟೆಯಿಂದ ಬಿಡಿಸ್ತಾವಳೆ ಅಂತ ಒಂದೊಂದು ಎಲೆನೋ ಬಿಡಿಸ್ತಾವಳೆ. OCD ಅಲ್ಲ ಅದು. ಇವಾಗ ಇಲ್ಲಿ ಕೇಸರಿ ಬಾತ್ ಮಾಡ್ತಾ ಇದ್ದಾರೆ. ಕೇಸರಿ ಬಾತ್ಗೆ ರವೆ ಹುರಿತಿದ್ದಾರೆ. ಆ್ಯಕ್ಚುಲಿ ಎಲ್ಲ ಸ್ಟೂಡೆಂಟ್ಸೇ ಮಾಡ್ತಾರದು. ಅದು ತೋರಿಸ್ತೀನಿ ರೀ ನಿಮಗೆ. ಲಿಟ್ರಲಿ ನಾವಾದ್ರೂ ಒಂದು ಸ್ವಲ್ಪ ಕೆಲಸ ಮಾಡಿಬಿಟ್ಟು ಸುಮ್ಮನೆ ಆಗಿಬಿಟ್ವಿ. ಬಟ್ ನಮ್ಮ ಸೀನಿಯರ್ ಅಣ್ಣಂದ್ರೆಲ್ಲ ಇದ್ದರು ಪಾಪ. ಈ ಅಣ್ಣಂದರು ಮತ್ತು ಟೀಚರ್ಸ್ ಕೂಡ ಎಷ್ಟೊಂದು ಜನ ಇದ್ದರು. ಆ್ಯಂಡ್ ನಾವು ಹುಡುಗಿರು ಮಾತ್ರ ಒಂದು ಸ್ವಲ್ಪ ಚಿಕ್ಕ ಹೆಲ್ಪ್ ಮಾಡಿಕೊಟ್ವಿ ಅಷ್ಟೇ ಅವರಿಗೆ. ಬಟ್ ಎಲ್ಲನೂ ಪಾಪ ಅವರೇ ಮಾಡಿದ್ದು. ಲಿಟ್ರಲಿ ನನಗೆ ಸಡನ್ನಾಗಿ ಇಟ್ಕೊಳ್ಳೋಕೆ ಕೂಡ ಆಗ್ತಿಲ್ವ. ನೀವು ಕುರ್ಪಿ ಅಂತೀರ ಏನಂತೀರ ಅದು ಆಯಿತಾ. ನನಗೆ ಅದು ಇಟ್ಕೊಳ್ಳೋಕೆ ಹೋಗ್ತಿಲ್ಲ, ಅಷ್ಟು ತೂಕ ಇತ್ತದು. ನಾನು ಸುಮ್ಮನೆ ಆ ಅಣ್ಣ ಹತ್ರ ಇಸ್ಕೊಂಡೆ. ಅಣ್ಣ ಕೊಡಿ ಅಣ್ಣ, ನಾನು ಪೋಸ್ ಕೊಟ್ಬಿಟ್ಟು ಕೊಡ್ತೀನಿ ವಾಪಸ್ಸು ಅಂತ. ಆ ಅಣ್ಣ ಫುಲ್ ನಗೀತಿದ್ರು. ಅಮ್ಮ ಹಂಗಲ್ಲ, ಹಿಂಗೆ ಇಟ್ಕೊಳ್ಳೋದು ಅಂತೆಲ್ಲ ಹೇಳ್ತಿದ್ರು ಆ ಅಣ್ಣ. ಆ್ಯಂಡ್ ಇಲ್ಲಿ ನಾವು ಮೆಂತ್ಯ ಸೊಪ್ಪು ಇದು ಮಾಡಿದ್ವಲ್ಲ ಅದನ್ನೆಲ್ಲ ಹಚ್ಚಿ ಹಾಕ್ತಿದ್ವಿ. ಆ ಕಡೆ ಕಕ್ಕನ ಈ ಕಡೆ ನಾನು. ಆ್ಯಂಡ್ ಒಂಥರ ಚೆನ್ನಾಗಿತ್ತು ಅಂದ್ಕೊಳ್ಳಿ. ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅದು ನನ್ನ ಲೈಫಲ್ಲಿ. ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಆ್ಯಂಡ್ ಅಷ್ಟು ಬ್ಯೂಟಿಫುಲ್ಲಾಗಿ ಮೆಮರೀಸ್ ಕ್ರಿಯೇಟ್ ಮಾಡಿದ್ವಿ. ಇನ್ನೇನು ನಮ್ಮ ಕಾಲೇಜಲ್ಲಿ ನಾವೇ ಅಡುಗೆ ಮಾಡಿದ್ವಿ ಅಂದರೆ ಎಷ್ಟು ಖುಷಿ ಅನಿಸುತ್ತಲ್ವ. ಆ್ಯಂಡ್ ನನಗಂತೂ ಈ ಥರ ಅಡುಗೆಗಳಂದರೆ ಮೊದಲೇ ಇಷ್ಟ, ದೊಡ್ಡ ದೊಡ್ಡ ಅಡುಗೆಗಳು. ಆ್ಯಂಡ್ ಎಲ್ಲ ಅಡುಗೆನೂ ಮಾಡಿ ಆ್ಯಂಡ್ ನಮ್ಮ ಸೀನಿಯರ್ಸ್ ಅನ್ನಂದ್ರು ಮಾಡಿದ್ರು. ಇವಾಗ ಒಂದು ನಿಮಿಷ. ಇವಾಗ ಊರಿಗೆ ಒಂದು ಏನಂದರೆ ಇವಾಗ ಟೀ ಬ್ರೇಕ್. ನಾವೆಲ್ಲ ವಾಲಂಟಿಯರ್ಸ್ ಅಲ್ವಾ. ಸೊ ವಾಲಂಟಿಯರ್ಸ್ಗೆ ಟೀ ಬ್ರೇಕ್ ಕೊಡ್ತಾ ಇದ್ದಾರೆ. ಸೊ ಇವಾಗ ಟೀ ಕುಡಿಯೋಣ ಹೋಗ್ಬಿಟ್ಟು ನಮ್ಮ ಕ್ಯಾಂಟೀನಲ್ಲಿ. ನಮ್ಮ ಕಾಲೇಜ್ ಫಸ್ಟ್ ಟೈಮ್ ಏನೋ ಒಂದು ಕೊಡಿಸ್ತಾವ್ರೆ ನಮ್ಮ ಕಾಲೇಜ್ ಕಡೆಯಿಂದ. ಪಾಪ ಅಲ್ಲ ಸರ್ ಕೊಡಿಸ್ತಾರೆ ಅದು ಅನ್ಸುತ್ತೆ ನನಗೇನೋ. ಪ್ರಸಾದ ಎಲ್ಲ ಮಾಡಿ ಆದಮೇಲೆ ಸ್ವಲ್ಪ ಟೈಮ್ ಇತ್ತು ಅಂದ್ಬಿಟ್ಟು ನಾನು ಬ್ಯಾಗಲ್ಲಿ ಮೆಹಂದಿ ಇಟ್ಕೊಂಡಿದ್ದೆ. ಸೊ ಎಲ್ಲರಿಗೂ ಮೆಹಂದಿ ಹಾಕ್ತಾಯಿದ್ದೆ. ನನಗೆ ಮೆಹಂದಿ ಹಾಕೋದಂದರೆ ಸಖತ್ ಇಷ್ಟ. ಯಾರ ಕೈ ಸಿಕ್ಕಲಿ ಎಲ್ಲರ ಕೈಗೂ ಮೆಹಂದಿ ಹಾಕ್ತಾ ಇರ್ತೀನಿ ನಾನು. ಆ್ಯಂಡ್ ಅವತ್ತು ಯಾಕೆ ನಮ್ಮ ಕಾಲೇಜಲ್ಲಿ ಅಷ್ಟು ಗ್ರ್ಯಾಂಡಾಗಿ ಪೂಜೆ ಮತ್ತು ಪ್ರಸಾದ ಎಲ್ಲ ಇಟ್ಕೊಂಡಿದ್ದು ಅಂದರೆ ನಮ್ಮ ಕಾಲೇಜ್ನ ಚೇರ್ಮನ್ ಅವರು ಬಂದಿದ್ದರು. ಅವ್ರ ಹೆಸರು ಸಾಯಿ ಪ್ರಕಾಶ್ ಲಿಯೋಮುತ್ತು ಅಂತ. ಸೊ ಅವ್ರ ಮಗ ಬಂದಿದ್ದರು. ಸೊ ಅದಕ್ಕೋಸ್ಕರ ಅಷ್ಟು ಗ್ರ್ಯಾಂಡಾಗಿ ಮಾಡಿದರು. ಆ್ಯಂಡ್ ಅವರು ಕೂಡ ಏನೇನೋ ಸ್ಪೀಚೆಲ್ಲ ಕೊಡ್ತಿದ್ರು, ಸ್ಟೂಡೆಂಟ್ಸ್ಗೆ ಇನ್ಸ್ಪೈರ್ ಮಾಡ್ತಿದ್ರು. ಆ್ಯಂಡ್ ಹೀ ಸಚ್ ಅ ಗ್ರೇಟ್ ಕೈಂಡ್ನೆಸ್ ಆ್ಯಂಡ್ ಹಂಬಲ್ ಪರ್ಸನ್ ಅಂತ ನನಗೆ ಅನ್ನಿಸ್ತು. ಆ್ಯಕ್ಚುಲಿ ಇವಾಗ ಪ್ರಸಾದ ಕೊಟ್ಟರು. ಇದೆ ಕೇಸರಿ ಬಾತ್ ಆ್ಯಂಡ್ ವಾಟ್ ಇಸ್ ದಿಸ್ ಪುಲಾವ್ ಅಲ್ಲ ಮೆಂತ್ಯ ಬಾತ್. ನಾವೇ ಮಾಡಿ ಮೆಂತ್ಯ ಬಾತ್. ಸೊ ಇವಾಗ ಟೇಸ್ಟ್ ಮಾಡಿಬಿಟ್ಟು ನೋಡೋಣ ಹೆಂಗಿದೆ ಅಂತ. ನನಗೂ ಗೊತ್ತಿಲ್ಲ. ಅಲ್ಲಿ ಟೆಲ್ಲಿ ನಾವೇ ಮಾಡಿದ್ದು. ಎಲ್ಲರೂ ಹೇಳ್ತಿದ್ದೀವಿ ನಾವೇ ಮಾಡಿದ್ದು. ಎಷ್ಟು ಹೈಜೀನಾಗಿ ಮಾಡಿದ್ವಿ ಗೊತ್ತಾ ನಾವು. ಬಟ್ ಟೇಸ್ಟ್ ಇದೆ. ಪ್ಲೀಸ್ ಹೈಜೀನ್ ಬಗ್ಗೆ ಮಾತಾಡಬೇಡ. ಲಿಟ್ರಲಿ ಅವರು ಸೊಪ್ಪನ್ನೆಲ್ಲ ಒಂದೇ ಬಕೆಟಲ್ಲಿ ಇಟ್ಕೊಂಡ್ಬಿಟ್ಟವ್ರೆ. ಅದನ್ನೇ ತೊಳ್ದು ಹಾಕ್ತವ್ರೆ ನಮಗೆ. ಅಂಕಲ್ ಸ್ವಲ್ಪ ನೀರಾದರೂ ಚೇಂಜ್ ಮಾಡಿ ನಾವೇ ತಿನ್ನೋದು ಅದನ್ನು ಅಂತ. ಅವರು ತಿಂತಾರೆ ಪಾಪ. ಸ್ಟಿಲ್ ಸ್ವಲ್ಪ ಹೈಜೀನಿಕ್ ಆಗಿರ್ಬೇಕಲ್ಲ. ಬಟ್ ಇದನ್ನೆಲ್ಲ ನಾವು ಆಚೆ ಕಡೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಮನೆ ಥರ. ಫಾರ್ ಬೆಟರ್ ದನ್ ಹೋಟೆಲ್ಸ್. ಚೆನ್ನಾಗಿದೆ, ಸೂಪರ್ ಆಗಿದೆ. ಹೌದಾ, ಚೆನ್ನಾಗಿದೆ ತಾನೆ? ಚೆನ್ನಾಗಿದೆ. ತಿನ್ಬಿಟ್ಟು ಟೇಸ್ಟ್ ಅಲ್ರಿ ಹೆಂಗೈತೆ? ಟೇಸ್ಟ್ ಚೆನ್ನಾಗಿದೆ. ರೈಸ್ ಟೇಸ್ಟ್ ಮಾಡಿ ನಾವು ಮಾಡಿರೋದಲ್ಲ. ಸೊ ದ್ಯಾಟ್ಸ್ ದಿ ಎಂಡ್ ಆಫ್ ದಿಸ್ ವ್ಲಾಗ್. ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಆ್ಯಂಡ್ ನಾನೇನು ಜಾಸ್ತಿ ಗಣೇಶಸ್ ಎಲ್ಲ ಏನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ಫುಲ್ ಹುಡುಗರೇ ಇರ್ತಾರೆ. ನನಗಲ್ಲಿ ಹೋಗೋಕೆ ಕೂಡ ಇಷ್ಟ ಆಗ್ತಾಯಿಲ್ಲ. ದೂರದಿಂದ ತೋರಿಸ್ತಾರೆ, ನೋಡ್ಬಿಟ್ಟು ಬಂದೆ ಅಷ್ಟೇ. ಸೊ ಎಂಜಾಯ್ ಮಾಡಿದೆ ಟು ಬಿ ಫ್ರ್ಯಾಂಕ್. ಆ್ಯಂಡ್ ನಮಗೆಲ್ಲ ಹೊಲ್ಗೆನೆ ಕಡುಬುನೇ ಹಬ್ಬ. ಆ್ಯಂಡ್ ಚೆನ್ನಾಗಿ ನಾನು ಕಡುಬು ತಿಂದೆ. ಸ್ವೀಟ್ ಕಡುಬು, ಖಾರ ಕಡುಬು, ಖಾರದ ಉಂಡೆ ಎಲ್ಲನೂ ತಿಂದ್ವಿ ಲಿಟ್ರಲಿ ನಾವು. ಸೊ ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೋತಾ. ಸೊ ಲೆಟ್ ಮೀ ಎಂಡ್ ದಿಸ್ ವ್ಲಾಗ್ ಹಿಯರ್. ಟಾಟಾ, ಬಾಯ್, ಗುಡ್ ನೈಟ್. ನಂಗೆ ನೈಟ್ ಆಗಿದೆ. ಸೊ ಗುಡ್ ನೈಟ್. ಸೊ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಆಲ್ಸೋ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ. ಇಟ್ಸ್ ಬೀನ್ ಅ ಮಂತ್ ಅಗೋ. ಇಫ್ ಯು ಆರ್ ಅನ್ ಇನ್ಸ್ಟಾಗ್ರಾಮ್, ಸೊ ಫಾಲೋ ಮೀ. ಅಲ್ಲಿ ಕೂಡ ಮೌಲ್ಯ ಮಲ್ಲಿಕಾರ್ಜುನ್ ಅಂತಲೇ ನನ್ನ ಅಕೌಂಟ್ ಇರೋದು. ಸೊ ಅಲ್ಲಿ ಕೂಡ ಹೋಗಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ಕೊತಾ ಸದ್ಯಕ್ಕೆ ಬಾಯ್, ಟಾಟಾ, ಸಿ ಯು ಆಲ್.